ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿನ್ ಮನೆಗೆ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಭೇಟಿ ನೀಡಿದ್ದಾರೆ. ಈಶ್ವರ ಖಂಡ್ರೆ ಮನೆಗೆ ಆಗಮಿಸ್ತಾ ಇದ್ದ ಹಾಗೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಪೊಲೀಸರ ವಿರುದ್ಧ ಸಚಿನ್ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮನೆಗೆ ಬಂದಂತಹ ಪೊಲೀಸರನ್ನ ಸಚಿನ್ ಅಕ್ಕಂದಿರು ಹೊರದಬ್ತಾರೆ. ನ್ಯಾಯ ಕೊಡಲು ಪೊಲೀಸರು ವಿಫಲರಾಗಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕ್ತಾರೆ ಸಚಿನ್ ಅಕ್ಕಂದಿರು. ಓರ್ವ ಪೊಲೀಸ್ ಕೂಡ ಮನೆಗೆ ಕಾಲಿಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಸಚಿನ್ ಮನೆಯಿಂದ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಆಗ ಕಾಲ್ ಕೀಳ್ತಾರೆ. ಪೊಲೀಸರು ಹೊರಗೆ ಹೋಗ್ಲಿ ಅಂತ ಸಚಿನ್ ಕುಟುಂಬ ಕಿಡಿಕಾರುತ್ತೆ. ಸಚಿನ್ ಅಕ್ಕಂದ್ರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇವತ್ತು ಸಚಿನ್ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳೋದಿಕ್ಕೆ ಅಂತ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುತ್ತೆ. ಅಷ್ಟೇ ಅಲ್ಲ, ಪೊಲೀಸರ ವಿರುದ್ಧವೂ ಕೂಡ ಸಚಿನ್ ಅಕ್ಕಂದಿರು ಗರಂ ಆಗ್ತಾರೆ. ಪೊಲೀಸರು ನಮಗೆ ನ್ಯಾಯ ಕೊಡಿಸೋದಿಕ್ಕೆ ನಾಲಾಯಕ್ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಒಬ್ಬ ಪೊಲೀಸರು ಕೂಡ ನಮ್ಮ ಮನೆಗೆ ಕಾಲಿಡೋದು ಬೇಡ ಅಂತ ಅವರನ್ನ ಹೊರದಬ್ತಾರೆ. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಚಿನ್ ನಿವಾಸಕ್ಕೆ ಸಚಿವ ಈಶ್ವರ ಖಂಡ್ರೆ ಅವರು ಭೇಟಿ ಕೊಟ್ಟಂಥದ್ದು, ಕುಟುಂಬಸ್ಥರ ಜೊತೆ ಮಾತನಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಚಿನ್ ಅಕ್ಕಂದಿರು ಪೊಲೀಸರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಂತಹ ಪರಿ. ಸಚಿನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪೊಲೀಸರು ಕೇಸ್ ದಾಖಲಿಸಿಕೊಳ್ತಾ ಇಲ್ಲ, ಸರಿಯಾದ ಕ್ರಮ ತೆಗೆದುಕೊಳ್ತಾ ಇಲ್ಲ. ಇಂತಹ ಪೊಲೀಸರಿಂದ ನಮಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪೊಲೀಸರು ನಮ್ಮ ಮನೆಗೆ ಕಾಲಿಡೋದೇ ಬೇಡ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಚಿನ್ ಅಕ್ಕಂದಿರು. ಹಾಗಾಗಿ ಸಚಿನ್ ನಿವಾಸಕ್ಕೆ ಬಂದಂತಹ ಎಸ್ಪಿ ಅಲ್ಲಿಂದ ಹೊರ ಹೋಗ್ತಾರೆ. ಎಸ್ಪಿ ಅವರ ಮುಂದೆನೆ ಗರಂ ಆಗ್ತಾರೆ ಸಚಿನ್ ಅಕ್ಕಂದಿರು. ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಅವರು ಹೇಳಿದ ಕೂಡಲೇ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಪ್ರಶ್ನೆ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ. ನನ್ನ ವಿರುದ್ಧದ ಆರೋಪಕ್ಕೆ ಸಾಕ್ಷಿಯಾಗ್ಲಿ ಪುರಾವೆ ಆಗ್ಲಿ ಕೊಡ್ಬೇಕಲ್ವಾ? ನನಗೆ ನೈತಿಕತೆ ಇರೋದಿಕ್ಕೆ ನಿಮ್ಮ ಮುಂದೆ ಕುಳಿತಿದ್ದೇನೆ. ಹೆಣ ಬಿದ್ದಾಗ ರಾಜಕೀಯ ಮಾಡೋದನ್ನ ಮೊದಲು ಬಿಡ್ಲಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ಖರ್ಗೆ. ನಿಮ್ಮ ಕಲಬುರಗಿ ನಾಯಕರ ಬಗ್ಗೆ ತಿಳಿದುಕೊಂಡು ಬನ್ನಿ. ಬಿಜೆಪಿ ಹಿರಿಯ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಕೊಟ್ಟಂತಹ ಸಲಹೆ ಇದು. RSS ವಿರೋಧ ಮಾಡಿದ್ದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದೀರಿ. IT ED ಅಮಿತ್ ಶಾ ಅವರನ್ನ ಬಿಟ್ಟರು ನಾನು ಹೆದರಲ್ಲ. ನಮ್ಮ ತಂದೆ ಕೂಡ ಅದೇ ರೀತಿಯಲ್ಲೇ ಬಂದವರು ಅಂತ ಸವಾಲ್ ಹಾಕ್ತಾರೆ ಪ್ರಿಯಾಂಕ್ ಖರ್ಗೆ. ಏನು ಸತ್ಯ ಇದೆ ಹೇಳಿ? ಹಿಂದೆ ಇದೇ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು. ಯಾರೋ ಕೆಲಸಕ್ಕೆ ಬರಲಾರ್ದ ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯಿತು? ಅದಕ್ಕೆ ಉತ್ತರ ಕೊಟ್ಟರು ವಿಜೇಂದ್ರ ಅವರು. ಇಂಥವರಿಗೆ ಇವ್ರು ಸಾಕ್ತಾ ಇರೋದು BJP ಅವರು. ಅವ್ರ ಥರ ಸುಳ್ಳು ಹೇಳಿ ಹಿಟ್ ಆ್ಯಂಡ್ ರನ್ ಮಾಡಿ ಹೋಗ್ತಾ ಇಲ್ಲ. ಏನೇ ಇದ್ರೂ ನಾವು ಹೇಳ್ತಾ ಇದ್ದೀವಲ್ಲ, FSL ಬರಲಿ, ಸತ್ಯಾಂಶ ಹೊರಗೆ ಬರಬೇಕು, ತನಿಖೆ ಆಗಲಿ ಇಂಡಿಪೆಂಡೆಂಟ್ ಆಗಿ ಅಂತ. ನಾವೇನು ಅವ್ರ ಥರ ಇದು ಏನೋ ಎಲ್ಲೋ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀವ? ನೇರವಾಗಿ ನಾನು ಕೇಳಿದ್ದೀನಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಅವರು ಕೊಡ್ತಾರಾ? ಆಗೋದಿಲ್ಲ. ಮಾಡಿರಬಹುದು, ಮಾಡಿದ್ದಾನೆ ಅಂತಲೂ ಏನಿರ ಗೊತ್ತಿಲ್ಲ. ಯಾರೋ ಆಪ್ತನು ಮಾಡಿರಬಹುದು ಅಂದ್ಬಿಟ್ಟು ನೀವು ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ಮ ತಂದೆಯವರು ಪೂಜ್ಯ ಅಪ್ಪಾಜಿಯವ್ರದ್ದು ಪ್ರೂವ್ ಆಗಿದೆ ಅಲ್ಲ ಇವರೇ, ನೀವು ರಾಜೀನಾಮೆ ಕೊಡಬಾರ್ದಾ? ಯಾವ FSL ರಿಪೋರ್ಟ್ ಬಂದಿದೆ, ಕೋರ್ಟ್ನಲ್ಲಿ ಕೇಸ್ ಮುಂದಕ್ಕೆ ಹಾಕಿಸ್ತಾ ಇದ್ದೀರಾ. ಚಾರ್ಜ್ ಶೀಟು ಸಲ್ಲಿಸಲಾಗಿದೆ ಮುನಿರತ್ನ ಅವ್ರ ಬಗ್ಗೆ. ಅದ್ರ ಬಗ್ಗೆ ಏನಂತೀರಾ ನೀವು? ದಲಿತರ ಮಹಿಳೆಯರ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ
ಏನಂತ ಹೇಳ್ತಾರೆ ನಿಮ್ಮ ಶಾಸಕರು, ಅದೆಲ್ಲನೂ ಸಮರ್ಥನೆ ಮಾಡಿಬಿಟ್ಟು ನೀವು ನಮ್ಮ ರಾಜೀನಾಮೆ ಕೇಳೋ ನೈತಿಕತೆ ನಿಮಗಿದೆಯಾ? ಏನೇ ಇದ್ರೂ ದಾಖಲೆಗಳು ಇಟ್ಕೊಂಡು, ಪುರಾವೆಗಳು ಇಟ್ಕೊಂಡು, ಡಾಕ್ಯುಮೆಂಟ್ಸ್ನ ಮುಂದಿಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ನೀವು ನಿಮ್ಮ ಲೀಡರ್ಗಳಿಗೆ ಮನವೊಲಿಸ್ಲಿಕ್ಕೆ ನೀವು ಮಾಡ್ಕೊಂಡು ಹೋದರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಈ ಹಂತವನ್ನು ನಾವು ವಿರೋಧಿಸ್ತೀವಿ, RSSನ ವಿರೋಧಿಸ್ತೀವಿ, ನಿಮ್ಮ ಮನುಸ್ಮೃತಿ ಮನೋಭಾವನೆ ಏನಿದೆ ಅದನ್ನು ನಾವು ವಿರೋಧಿಸ್ತೀವಿ ಅಂತ ನಾವು ನಿಮಗೆ ಟಾರ್ಗೆಟ್ ಅಂತ ನೀವು ಅಂದ್ಕೊಂಡಿದ್ದೀರ. ನೀವು ಎಷ್ಟೇ ಅಂಜಿಸಿದ್ರೂ ಕೂಡ ನಮ್ಮ ಮನೋಭಾವನೆ ಏನಿದೆ ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದು ಹೆದರಿಕೆ ನೀವು ಏನೇ ಮಾಡಿದ್ರು, IT, ED, CBI, ನೀವು ಯಾರಿಗೆ ಹೋಗಿ ಮೋದಿಯವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಅಮಿತ್ ಶಾ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಗವರ್ನರ್ ಮುಖಾಂತರ ಕೆಲಸ ಮಾಡ್ಕೊಳ್ತೀರಾ, ಅದು ಯಾವುದಕ್ಕೂ ನಾವು ಹೆದರೋದಿಲ್ಲ. ಪ್ರಾಮಾಣಿಕವಾಗಿ ನಾವು ಸಾರ್ವಜನಿಕ ವಲಯದಲ್ಲಿದ್ದೀವಿ. ಹಿಂದೆ ಕೂಡ ಖರ್ಗೆ ಸಾಹೇಬರು ಹಾಗೆ ನಡ್ಕೊಂಡು ಬಂದಿದ್ದಾರೆ, ಮುಂದೆ ಕೂಡ ನಾನು ಹಾಗೆ ನಡ್ಕೊಂಡು ಹೋಗ್ತೀನಿ. ಮಂಡ್ಯ ಲೋಕಲ್ ಫೈಟ್ನಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ನಡೆದಿದೆ. ಮನ್ಮೂಲ್ ಚುನಾವಣೆ ಗೆಲ್ಲೋದಕ್ಕೆ ಗೂಂಡಾಗಿರಿ ಹಾಗೂ ಕೊಲೆ ಬೆದರಿಕೆ ಹಾಕಲಾಯ್ತಾ? ಎಸ್, JDS ಶಾಸಕನಿಗೆ ಸ್ವಪಕ್ಷೀಯ ಮುಖಂಡನಿಂದಲೇ ಬೆದರಿಕೆ ಬಂದಿದೆಯಂತೆ. KR ಪೇಟೆ ಶಾಸಕ HT ಮಂಜು ಗಂಭೀರ ಆರೋಪ ಮಾಡಿದ್ದಾರೆ. JDS ಮುಖಂಡ ಮನ್ಮೂಲ್ನ ನಿರ್ದೇಶಕ ಡಾಲು ರವಿ ವಿರುದ್ಧ ದೂರು ಕೊಟ್ಟಿದ್ದಾರೆ. ಆಡಿಯೋ ಸಹಿತ ಮಂಡ್ಯ SPಗೆ ದೂರು ನೀಡಿದ್ದಾರೆ ಶಾಸಕ ಮಂಜು ಬೆಂಬಲಿಗರನ್ನ ಮನೆಗೆ ಕರೆಸಿಕೊಂಡು ಬೆದರಿಕೆ ಹಾಕಿದ್ದಾರಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿರುವಂತಹ ಆರೋಪ ಈಗ ಮಾಡಿದ್ದಾರೆ. ಮಗನೇ ಸುಮ್ಮನೆ ಬಿಡಲ್ಲ, ನಿನ್ನನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರಂತೆ. KR ಪೇಟೆ ಶಾಸಕ HT ಮಂಜು ಗಂಭೀರ ಆರೋಪ ಮಾಡಿದ್ದಾರೆ. ಮಂಜುನನ್ನ ಹೊಡೆಸ್ತೀನಿ ಅಂತ ಡಾಲು ರವಿ ಆವಾಜ್ ಹಾಕಿರೋದಂತೆ. ಮನ್ಮೂಲ್ ನಿರ್ದೇಶಕ ಚುನಾವಣೆಗೆ ಪ್ರತಿನಿಧಿ ಆಯ್ಕೆ ವಿಚಾರಕ್ಕೆ ಈ ಬೆದರಿಕೆ ಹಾಕಿರೋದು. ಗಗನ ಎಂಬಾಕೆಯನ್ನ ಪ್ರತಿನಿಧಿಯಾಗಿ ಮಾಡುವಂತೆ ಧಮಕಿ ರವಿಯಿಂದ ಆಗಿದೆ ಅಂತ. ಶಾಸಕ ಮಂಜುನನ್ನ ಹೊಡೆಸ್ತೀನಿ, ಈ ರೀತಿ ರವಿ ಆವಾಜ್ ಹಾಕಿದ್ದಲ್ದೆ ಗಗನ ಎಂಬಾಕೆಯನ್ನೇ ಪ್ರತಿನಿಧಿಯಾಗಿ ಮಾಡಬೇಕು ಅಂತಲೂ ಕೂಡ ಧಮಕಿ ಹಾಕಿದ್ದಾರಂತೆ. ಮನ್ಮೂಲ್ ನಿರ್ದೇಶಕ ಚುನಾವಣೆಗೆ ಪ್ರತಿನಿಧಿ ಆಯ್ಕೆಯ ವಿಚಾರಕ್ಕೆ ಬೆದರಿಕೆ ಹಾಕಲಾಗಿರೋದು. ಮಂಡ್ಯ ಲೋಕಲ್ ಫೈಟ್ನಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ನಡೆದಿದೆ. JDS ಶಾಸಕನಿಗೆ ಸ್ವಪಕ್ಷೀಯ ಮುಖಂಡನಿಂದಲೇ ಬೆದರಿಕೆ ಬಂದಿರುವಂತಹ ಆರೋಪ ಇದು. KR ಪೇಟೆ ಶಾಸಕ HT ಮಂಜು ಗಂಭೀರ ಆರೋಪ ಮಾಡಿದ್ದಾರೆ ಮನ್ಮೂಲ್ ನಿರ್ದೇಶಕ ಡಾಲು ರವಿ ವಿರುದ್ಧ. ನಂದು ಸಮಸ್ಯೆ ಇಲ್ಲ, ಸೆಕ್ರೆಟರಿ ಸಮಸ್ಯೆ ಇಲ್ಲ. ಅಲ್ಲಿ ಬಂದಿರೋದು ಅಲ್ಲಿ ಊರ ಒಳಗಡೆ ನಮ್ಮದು ಯಾಕೆ ಇಷ್ಟು ದೂರ ಇದೆ ನಮ್ಗೆ ಗೊತ್ತಲ್ಲ. 2014 ನೋಡಲ್ಲ ನನ್ನ ದೂರ ಬೇಡಿ ಸತ್ಯ ಅಲ್ಲ, ನಾನು ದೂರ ಬೇಡಿ ಕಣ, ನಿಮ್ ದನ್ನೇತಿ ನಾನು ದೂರ ಬೇಡಿ. ನಂದೇ ತಪ್ಪಣ. JDS ಬಿಟ್ಕೊಡೋಣ, JDS ಬಿಟ್ಕೊಡೋಣ. JDS ಯಾವ್ದು 7 ನಿಮಿಷ ಪೂರಂಕ ಕೇಳ್ಕೊಳ್ಳಿ ಅಣ್ಣ. ನಿಮಿಷ ತಗೋಣ, ನಿಮ್ಗೆ ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡೋಣ, ಕೈ ಮುಗಿತೀನಿ ಅಣ್ಣ. 1 ನಿಮಿಷ ನಾನು ಹೇಳೋ ಅರ್ಥ ಮಾಡ್ಕೊಳ್ಳಿ. JDS ನಮ್ಗೆ ಅಂದಾಗ 7 ನಿಮಿಷ ನಮ್ಮ ಮಾತ ಕೇಳೋಣ. 1 ನಿಮಿಷ ಕೇಳೋಣ. ಕೈಯ ಮುಗಿತೀನಿ ಅಣ್ಣ. ಮಾತಿಗೆ ಅವ್ರ ಮನೆಗೆ ಬರ್ದೆ ನೀನ್ ಬದಿಕ್ ಬಂದೆ ಅದೇ ಕಿತ್ಕೊಳಕ್ ಮಗನ ಬಾ ಎದುರುಗಡೆ ತಾಕಂದ್ರೆ ಕನ್ಸಲ್ಲ ಮಗನ ನೀನ್ ಹೇಳಿ ದೂರ ಮಗನ ದೇವ್ರನೇ ಸೆಕೆಂಡ್ ತಪ್ಪಲ್ಲ ಕಣ, ದೇವ್ರನೇ ಇದ್ದಲ್ಲಿ ಅಣ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.